ನುಗ್ಗೆಕಾಯಿದಂತೂ ನಾವು ಗ್ರೇವಿ ಮಾಡ್ತೀವಿ, ನುಗ್ಗೆ ಸೊಪ್ಪಿನ ಚಟ್ನಿ ತಯಾರಾಗಿದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆರೋಗ್ಯಭರಿತವಾದಂಥ ಚಟ್ನಿ, ಅದು ಕೂಡ ನುಗ್ಗೆ ಸೊಪ್ಪಿನ ಚಟ್ನಿ. ಮೇಡಮ್ ಈಗ ಇದು ನುಗ್ಗೆ ಸೊಪ್ಪಿದು ಏನು ಹೇಳಿದ್ರಿ? ಚಟ್ನಿ. ಎಸ್, ಸ್ಟಾರ್ಟ್ ಮಾಡುವ. ಓಕೆ, ಹೇಗೆ ಏನು ಕೊಡಲಿ? ಕೊಡಲಿ. ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ. ಓಕೆ, ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ಕಿಚನಲ್ಲಿ ಬಳಸುವಂಥ ಎಣ್ಣೆ. ಬಿಸಿ ಆಗಲಿ ಸ್ವಲ್ಪ. ಅದೇ ಸ್ವಲ್ಪ ಉದ್ದಿನ ಬೇಳೆ ಹಾಕಬೇಕು. ಉದ್ದಿನ ಬೇಳೆ ಒಳ್ಳೆದಾಗ್ತದೆ. ಇದು ಅನ್ನದ ಜೊತೆಗ ಎಲ್ಲ ಆಗ್ತದೆ. ಅನ್ನದ ಜೊತೆಗೆ ದೋಸೆ ಮಾಡಿದರೆ, ಮತ್ತು ನೀರು ದೋಸೆ, ಉದ್ದಿನ ದೋಸೆ ಒಳ್ಳೆದಾಗ್ತದೆ ಚಟ್ನಿ. ಅಂದರೆ ಬೆಳಿಗ್ಗಿನ ಇದಕ್ಕೆ ಯಾವ ತಿಂಡಿಗೂ ನಾವು ಉಪಯೋಗಿಸ್ಬೋದು. ಅನ್ನ ಗಂಜಿ ಊಟದ ಜೊತೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್. ಅನ್ನಕ್ಕೂ ಆಯಿತು, ಎಲ್ಲ ಬಾಕಿ ಚಪಾತಿ ಅದಕ್ಕೂ ಕೂಡ ಆಗುತ್ತೆ. ಇದಕ್ಕೆ ನಾನೀಗ ಜೀರಿಗೆ ಹಾಕ್ತೇನೆ ಸ್ವಲ್ಪ. ಜೀರಿಗೆ ರುಚಿಗೆ ತಕ್ಕಷ್ಟು ಜೀರಿಗೆ, ಎಷ್ಟು ಬೇಕಷ್ಟು. ಇದು ಗಟ್ಟಿ ಚಟ್ನಿಯ ಹೇಗೆ ತೆಳು ಬರುತ್ತೆ? ನೀವು ಅಂದರೆ ನೀರು ದೋಸೆಗಾದರೆ ಸ್ವಲ್ಪ ಮೀಡಿಯಮ್ ಇಟ್ಟರೆ ಆಯಿತು. ಜಾಸ್ತಿ ಅನ್ನಕ್ಕಾದರೆ ಗಟ್ಟಿ ಚಟ್ನಿ ಇಟ್ಟರೆ ಒಳ್ಳೇದಾಗ್ತದೆ, ಖುಷಿ. ಅಂದರೆ ಸ್ವಲ್ಪ ನೀರು ಹಾಕಬೇಕು. ಇದನ್ನು ನಾವು ಫಸ್ಟ್ ಹುರಿದು ಇಟ್ಕೊಳ್ಬೇಕೆಲ್ಲ. ಸ್ವಲ್ಪ ಬ್ರೌನ್ ಹಾಕುವಾಗ ಒಟ್ಟಿಗೆ, ಅಂದರೆ ಜೀರಿಗೆ ಬೇಗ ಉರಿತೆ ಅಲ್ಲ, ಇಲ್ಲದೆ ಕಹಿ ಆಗ್ತದೆ. ಇದನ್ನು ತೆಗಿಯೋ ಮತ್ತೆ. ಸ್ವಲ್ಪ 2-3 ಮೆಣಸು ಹಾಕ್ತೇನೆ. ಮೆಣಸು ಒಟ್ಟಿಗೆ ಉರಿತೇನೆ. ಹೊಣ್ಣೋನು ಉಂಟಲ್ಲ, ಸಿಮ್ಮಲ್ಲಿ ಉಂಟು. ಓಕೆ, ಮೆಣಸು ಹಾಕ್ತೇನೆ ಅದಕ್ಕೇನೆ. ಮತ್ತು ಇದು ನಿಮ್ಮ ಸೊಪ್ಪು ಹಾಕ್ತೇನೆ. ಅಂದರೆ ಇದು ಸ್ವಲ್ಪ ವಾಸನೆ ಹೋಗಬೇಕು ಚಟ್ನಿಗೆ ಆಗುವಾಗ. ಇದು ಅಂದರೆ ಕೆಂಪು ಮೆಣಸು ಕೂಡ ಹಾಕ್ಬೋದು, ಹಸಿ ಮೆಣಸು ಕೂಡ ಹಾಕ್ಬೋದು. ಆಗ್ತದೆ, ಎರಡು ಕೂಡ ಆಗ್ತದೆ. ಇದಂದರೆ ಕೆಂಪು ಮೆಣಸು ಹಾಕಿದ್ರೇ ಒಳ್ಳೆಯದು. ನುಗ್ಗೆಕಾಯಿಗೆ ನಾವೀಗ ಬೇರೆ ಇದು ಮಾಡುವಾಗ ಹಸಿ ಮೆಣಸು ಹಾಕಿದ್ರೆ ಚೆನ್ನಾಗಿ ಬರ್ತದೆ. ಹಸಿ ಮೆಣಸಿದ್ದು ಅದೊಂದು ಟೇಸ್ಟೇ ಬೇರೆ. ಸ್ವಲ್ಪ ತೆಂಗಿನ ತುರಿ ಹಾಕ್ತೇನೆ ಅದಕ್ಕೆ ಸೇರಿಸ್ಕೊಳ್ಳೋದು. ಹೌದು, ಸೇರಿಸ್ಕೊಳ್ತೇನೆ ಅದಕ್ಕೆ. ಇದು ತೆಂಗಿನ ತುರಿ ಹುರಿಯದಿದ್ರೂ ಆಗುತ್ತಾ? ಅಲ್ಲ, ಉರಿದು ಹಾಕಿದ್ರೆ ಸ್ವಲ್ಪ ಒಳ್ಳೇದಂತ. ಉರಿದಿದ್ರೂ ಆಗ್ತದೆ. ಅದಂದರೆ ನಾವು ಸ್ವಲ್ಪ ತುಂಬ ಒತ್ತಿಡುವಾಗ ಎಲ್ಲ ಉರಿದ್ರೆ ಒಳ್ಳೇದಾಗ್ತದೆ. ಹೀಗೆ ಸೊಪ್ಪಲ್ಲಿ ತುಂಬ ಕ್ಯಾಲ್ಸಿಯಂ, ಐರನ್ ಕಂಟೆಂಟ್ ಜಾಸ್ತಿ ಉಂಟು, ಪೊಟ್ಯಾಷಿಯಮ್ ಉಂಟು, ಕ್ಯಾಲ್ಸಿಯಂ ಉಂಟು, ಮತ್ತು B, C ವಿಟಮಿನ್ಸ್ ಎಲ್ಲ ಉಂಟು ಇದರಲ್ಲಿ. ಇದು ರಕ್ತಹೀನತೆ ಎಲ್ಲ ಇದ್ದವರೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಇದು ತಿಂದರೆ ರೋಗ ನಿರೋಧಕ ಶಕ್ತಿ ಎಲ್ಲ ಜಾಸ್ತಿ ಬರ್ತದೆ. ಈಗಂತೂ ಮೊರಿಂಗಾ ಪೌಡರ್ ಅಂತೇಳಿ ಪೌಡರ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಎಲ್ಲ ಈ ಸಲ ಬಂದವರೆಲ್ಲ ಬಾಂಬೆಗೆಲ್ಲ ಪೌಡರ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಜಾಸ್ತಿ ಬಿಸಿಲಲ್ಲಿ ಒಣಗಿಸಬಾರ್ದು, ಸ್ವಲ್ಪ ಬಿಸಿಲಿರುವಾಗ ಕ್ಲೀನ್ ಮಾಡಿ ಇಡಬೇಕು. ಮತ್ತೆ ಅದನ್ನೇ ಪುಡಿ ಮಾಡಿ ಡಬ್ಬೆಯಲ್ಲಿ ಹಾಕಿ ಅಂತ ಅವರು ಶುಗರ್. ನೀವು ಅಡಿಗೆಗೂ ಕೂಡ ಸ್ವಲ್ಪ ಹಾಕಿದ್ರು ಕೂಡ ಮತ್ತೆ ಅಡಿಗೆ ಕೂಡ ಹಾಕ್ಬೋದು. ಮತ್ತೆ ಶುಗರ್ ಇದ್ದವರೆಲ್ಲ ಅದರ ಜ್ಯೂಸ್ ಮಾಡಿ ಕೊಡ್ತಾರೆ ಅಂತ ಬೆಳಿಗ್ಗೆ. ಇದನ್ನು ಗ್ರೈಂಡ್ ಮಾಡಿ ಸಾಕು, ಬಂದ್ ಮಾಡಿ ತಗೊಳ್ಳಿ. ಈಗ ನಾವು ಆಗಿದ್ದು ಮಾಡಿರ್ತೇವೆ ಉದ್ದಿನ ಬೇಳೆ ಮತ್ತು ಜೀರಿಗೆ. ಇದಕ್ಕೆ ಸ್ವಲ್ಪ ನಾವು ಬೆಲ್ಲ ಹಾಕಬೇಕು. ನಾನಂದರೆ ಇದು ಜೋನಿ ಬೆಲ್ಲ ತಗೊಂಡು ಬಂದಿದ್ದೇನೆ. ಅದು ಅಂದರೆ ಒಳ್ಳೇದಾಗ್ತದೆ ಮಕ್ಕಳಿಗೆ. ಕಪ್ಪು ಬೆಲ್ಲ ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ. ಮತ್ತು ಸ್ವಲ್ಪ ಹುಳಿ ಹಾಕಬೇಕು. ಹುಳಿ ನಾವೀಗ ಡೈರೆಕ್ಟ್ ಹಾಕ್ತೇವೆ. ಸ್ವಲ್ಪ ಸಾಕು, ಅಂದರೆ ಹುಳಿ ಜಾಸ್ತಿ ಆಗ್ತದೆ. ಇದು ಸ್ವಲ್ಪ ಕಂಟೆನ್ಸ್ ಇರೋದಲ್ಲ, ಜಾಸ್ತಿ ಆಗ್ಬೋದು. ಸ್ವೀಟ್ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಗ್ರೈಂಡ್ ಮಾಡಬೇಕು. ಇಷ್ಟ ನೀರು ಹಾಕುವ ಅವಶ್ಯಕತೆ ಇಲ್ವಾ? ಇಲ್ಲ, ಬೇಡ. ನೋಡು ಮತ್ತೆ ನೋಡಿ ಬೇಕಿದ್ರೆ. ಸಾಕಲ್ಲ? ಹಾಂ, ಸಾಕು. ಸೊ ಇದು ರೆಡಿನಾ? ಅದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಆಗಬೇಕು.
ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್. ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಫಸ್ಟ್ ಕೂಡ ಹುರಿದಿದ್ದೀವಿ, ಆದರೆ ಮತ್ತೆ ಪುನಃ ಅದಕ್ಕೆ ಒಗ್ಗರಣೆ ಬೇಕಾಗುತ್ತೆ. ಟೇಸ್ಟ್ ಒಳ್ಳೆ ಬರ್ತದೆ ಅಂತ ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಹಾಕ್ತೇನೆ. ಸ್ವಲ್ಪ ಸಾಸಿವೆ ಹಾಕ್ತದೆ ಅದಕ್ಕೆ, ಸಾಸಿವೆ ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಇಂಗು, ಚಿಟಿಕೆ ಜಾಸ್ತಿ ಬೇಡ, ಚಿಟಿಕೆ ಅಷ್ಟು. ಮತ್ತು ಒಂದು ಬೇಕಾದರೆ ಮೆಣಸು. ಅಲ್ಲಿ ಮೆಣಸು ಹಾಕ್ಬೇಕಂತ ಇಲ್ಲ, ಅಜ್ಜಿ ಎಲ್ಲ ಮಾಡುವಾಗ ಮೆಣಸೆಲ್ಲ ಇದು ಕೆಂಪು ಮೆಣಸು ಹಾಕಿದರೆ ಒಳ್ಳೇದಂತ ಹಾಕ್ತಾರೆ. ಒಂಥರ ಲಾಸ್ಟಿಗೆ ಒಗ್ಗರಣೆ ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ಬರ್ತದೆ. ಹಾಕಿ ಪಟ ಸಿಡಿತೆ. ಆಯಿತು, ರೆಡಿ ಆಯಿತು ಒಗ್ಗರಣೆ. ಈಗ ಹಾಕೋ ಇದಕ್ಕೆ ಸರ್ವ್ ಮಾಡಿ ಹಾಕ್ಕೊಳ್ಳಿ. ಬಿಸಿ ಉಂಟದು. ಇದಕ್ಕೆ ಬೇವರಿ ಸೊಪ್ಪಿನ ಹಾಕ್ಬೇಕಂತ ಇಲ್ಲ ಒಗ್ಗರಣೆಗೆ, ಅಂದರೆ ಕೆಲವರು ಹಾಕ್ತಾರೆ ಒಗ್ಗರಣೆಗೆ. ನಾನು ಇಟ್ಟಿದ್ದೇನೆ ಮತ್ತೆ ಹಾಕಲಿಲ್ಲ ಬೇಡ ಅಂತೇಳಿ. ಇದು ನುಗ್ಗೆಕಾಯಿ ನುಗ್ಗೆ ಸೊಪ್ಪಿನ ಚಟ್ನಿ. ಹಾಂ, ನುಗ್ಗೆಕಾಯಿದಂತೂ ನಾವು ಗ್ರೇವಿ ಮಾಡ್ತೀವಿ. ನುಗ್ಗೆ ಸೊಪ್ಪಿನ ಚಟ್ನಿ ತಯಾರಾಗಿದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆರೋಗ್ಯಭರಿತವಾದಂಥ ಚಟ್ನಿ, ಅದು ಕೂಡ ನುಗ್ಗೆ ಸೊಪ್ಪಿನ ಚಟ್ನಿ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ನುಗ್ಗೆ ಸೊಪ್ಪಿನ ಚಟ್ನಿ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು 1 ಚಮಚ ಉದ್ದಿನ ಬೇಳೆ, ಜೀರಿಗೆ, ಒಣಮೆಣಸು, ನುಗ್ಗೆ ಸೊಪ್ಪನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ 2 ಚಮಚದಷ್ಟು ತೆಂಗಿನ ತುರಿ ಸೇರಿಸಿ ಹುರಿದು ತಣ್ಣಗಾದ ನಂತರ ಸ್ವಲ್ಪ ಬೆಲ್ಲ, ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಜಜ್ಜಿದ ಬೆಳ್ಳುಳ್ಳಿ, ಸಾಸಿವೆ, ಹೀಂಗು, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ನುಗ್ಗೆ ಸೊಪ್ಪಿನ ಚಟ್ನಿ ಅನ್ನದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸೊ 2 ಕೂಡ ಗ್ರೀನ್ಸ್ ಇಂದ ಮಾಡಿರುವಂಥ ಒಂದು ರೆಸಿಪೀಸ್, ಒಂದು ಗ್ರೇವಿ ಆದರೆ ಇನ್ನೊಂದು ಚಟ್ನಿ. ಸೊ ಫಸ್ಟ್ ನಾನು ಚಟ್ನಿ ಟೇಸ್ಟ್ ನೋಡುವ ಅಂತಿದ್ದೇನೆ, ತಗೊಳ್ಳಿ. ಚೆನ್ನಾಗಿದೆ. ಖಾರ ಖಾರ ಖಾರ, ಹುಳಿ, ಸಿಹಿ ಎಲ್ಲವೂ ಕೂಡ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಕೊಡಕ್ಕೆನಾಗಿದೆ ತುಳುವಲ್ಲಿ ಹೇಳೋದಾದರೆ. ಎಸ್, ಇದು ಟೇಸ್ಟ್ ನೋಡ, ತಗೊಳ್ಳಿ. ನೀರು ತಿಂದಂಗೆ ಬೇಡ, ತಿನ್. ಸೊ ಗ್ರೀನ್. ಉಪ್ಪು, ಹುಳಿ, ಖಾರ ಎಲ್ಲ ನಿಮ್ಮದು ಕಡಕ್ ಚೆಂದ ಒಳ್ಳೆಯದಾಗಿದೆ, ಖಾರ ಆಗಿದೆ, ತುಂಬ ಚೆನ್ನಾಗಿದೆ. ವೆರಿ 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 ಟೇಸ್ಟಿ. ಸೊ ನೀವು ಒಂದೇ ಸರಿ ಆ ಥರ ಉಪ್ಪು ಹಾಕಿದ್ದು, ಬಟ್ ಪರ್ಫೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಮೇಡಮ್. ಆ್ಯಂಡ್ ಆ ಪಾಲಕ್ ನೀವು ಮಾಡಿದಂಥ ಸ್ಟೈಲ್, ಅಂದರೆ ಖಾಲಿ ಹುರಿದು ಮಾಡಿದ್ದೀರಿ, ಸೂಪರ್, ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ನಮಗೆ ಹೇಳಿಕೊಟ್ಟಿದ್ದೀರಿ. ಸೊ ನಡೆಲಾ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಸೊ ನಿಮ್ಮದಂತೂ ಸೂಪರ್ ಫಾಸ್ಟ್ ಈಸಿ ರೆಸಿಪೀಸ್, ಆದರೂ ಕೂಡ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಇದರಲ್ಲಿ ಡಿಫ್ರೆಂಟ್ ಮಸಾಲಾಸ್ ಇದೆ, ಇದನ್ನು ಕೂಡ ಹಾಕಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಸೂಪರ್ಬ್ ರೆಸಿಪೀಸ್. ಒಂದು ಗ್ರೇವಿ ಆದರೆ ಇನ್ನೊಂದು ಚಟ್ನಿ ಅಂತ ಸಿಂಪಲ್ ಆಗಿ ಏನಿಲ್ಲ, ತುಂಬ ಟೇಸ್ಟಿ ಆಗಿದೆ. ಸೊ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆಗಾಗಿರಲಿ, ಹಾಗೆಯೇ ಪೂರಿ ಜೊತೆಗೆ, ಇದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್. ಅದರಲ್ಲೂ ಕೂಡ ಅವ್ರು ಹೇಳಿದರು ಗಂಜಿ ಜೊತೆಗೆ. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿಯ ಅದರ ಗಂಜಿ ಮಾಡಿ ಅದ್ರ ಜೊತೆಗೂ ಕೂಡ ಇದನ್ನು ಸವಿಬೋದು. ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.